ಸಿ ಐ ಡಿ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ರು, ಚಾರ್ಜ್ ಶೀಟಲ್ಲೂ ಹೆಸರು ಸರಿಯಾಗಿ ಸೇರಿಸಲಿಲ್ಲ, ನಾಗೇಂದ್ರ ಬಗ್ಗೆ ಗಂಭೀರವಾದಂಥ ಆರೋಪಗಳೇನು ಬರಲಿಲ್ಲ. ಇದೆಲ್ಲ ಆದ ಮೇಲೆ ಇ ಡಿ ಕೂಡ ಏನಾದರೂ ಮಾಡಬೇಕಾಗಿತ್ತಲ್ವ ಚಂದ್ರಶೇಖರ್ ಅವರೇ? ನಾಗೇಂದ್ರ ಸಪೋಸ್ ಏನೋ ಮಾಡಿಬಿಟ್ಟಿದ್ದಾರೆ, ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಬಂದಾಗ ಇ ಡಿ ಕೈಲೇ ಇತ್ತು ಕೇಸು. ಈ ಅಧಿಕಾರಿಗಳ ಬಳಿ ಎಲ್ಲ ಹೇಳಿದ್ರು, ಇದಕ್ಕೆ ಮುಂಚೆನೇ ಸಿದ್ದರಾಮಯ್ಯ ನಾವು ರಿಕವರಿ ಮಾಡಿದ್ದೀವಿ, ಯಾವ್ಯಾವ ಹಣ ಇಲ್ಲೆಲ್ಲಿ ಹೋಗಿತ್ತು, ಅಧಿಕಾರಿಗಳು ಏನೇನು ಮಾಡಿದ್ರು, ನಕಲಿ ಅಕೌಂಟ್ಗಳು ಹೆಂಗೆ ಕ್ರಿಯೇಟ್ ಮಾಡಿದ್ರು, ಯಾವ ಥರ ಬೇರೆ ರಾಜ್ಯಗಳಿಗೆ ಇದು ಹೋಗಿತ್ತೆಲ್ಲ ಹೇಳಿದ್ರಲ್ಲ. ನಾಗೇಂದ್ರ ನಿಜವಾಗ್ಲೂ ಅದರಲ್ಲಿ ಏನೇ ಇದ್ದಿದ್ದೇ ಆಗಿದ್ದಿದ್ರೆ ಇ ಡಿನೂ ಬಿಡ್ತಾ ಇರಲಿಲ್ಲ, ನಾಗೇಂದ್ರನನ್ನು ಕಂಟಿನ್ಯೂ ಮಾಡ್ತಾ ಇತ್ತು. ನಾಗೇಂದ್ರ ಆಚೆ ಇದ್ದಾರಲ್ಲ ಈಗ, ಹೇಗೆ? ಹೌ ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇವನ್ ಇಡಿ ಎನ್ಕ್ವೈರಿ ನಡಿಬೇಕಾದ್ರೆ ಯಾವ್ಯಾವ ಮಟ್ಟಕ್ಕೆ ನಡೀತದೆ ನೋಡಿ. ಮೊದಲದು ಕಂಪ್ಲೇಂಟ್ ಆಗಿದ್ದು ಇಡಿಗೆ ಸರ್ಕಾರದವರೇ ಇವ್ರೇನೋ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ರು ಚಂದ್ರಶೇಖರ್ ಅವರೇ. ಇಡಿ ಏನಾದ್ರು ಮಾಡಬೇಕಿತ್ತಲ್ಲ ಹಂಗಿದ್ದಿದ್ರೆ. ಇಡಿಗೆ ಕೇಸ್ ಹೋಗಿರೋದು ಯಾವ್ದು ಹೇಳಿ? ಬ್ಯಾಂಕಿಂದ ಕೇಸ್ ಹೋಗಿದ್ದು. ಓಕೆ, ಸರ್ಕಾರದವ್ರೇನು ಕರೆದ್ಬಿಟ್ಟು ಇದು ಮಾಡಲಿಲ್ಲ, ಬ್ಯಾಂಕ್ ರಿಲೇಟೆಡ್. ಹಾಗಾಗಿ ಅದಕ್ಕೇನು ಹೇಳ್ತಾ ಇರ್ತಕ್ಕಂಥದ್ದು, ಎಷ್ಟು ಡೀಟೈಲ್ಡ್ ಆಗಿ ಇವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾರು ಸ್ಪೇರ್ ಆಗಕ್ಕೆ ಸಾಧ್ಯವೇ ಇಲ್ಲ. ಡೆಫಿನೆಟ್ಲಿ ಇಡಿ ರೈಡ್ ಮಾಡ್ಬೇಕಾದ್ರೆ ಎಲ್ಲ ಆಂಗಲ್ ಇಂದ ನೋಡ್ಕೊಂಡು ಹೋಗುತ್ತೆ, ಎಲ್ಲ ಎವಿಡೆನ್ಸ್ಗಳ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರ ಇದೆ, ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ಏನು ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಬಹಳ ಹುಷಾರಾಗಿ ಹೋಗಬೇಕು. ಸ್ವಲ್ಪ ಎಡವಟ್ ಮಾಡ್ಕೊಂಡು ಕೂಡ ಇಡೀ ತನಿಖೆನೇ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತದೆ ನೋಡಿ. ಇದಾದ್ಮೇಲೆ ಇದನ್ನ ಹೇಳ್ತಾ ಇದೆ, ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಇಡಿ ಇದ್ರೊಳಗಡೆಗೆ 2% 3% ಕನ್ವಿಕ್ಷನ್ ರೇಟ್ ಇಲ್ಲ ಅಂತೇಳಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇಡಿಗೂ ನ್ಯಾಯಾಲಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಇಡಿ ತನಿಖಾ ಸಂಸ್ಥೆ, ತನಿಖೆ ಮಾಡುತ್ತೆ, ಎನ್ಕ್ವೈರಿ ಮಾಡುತ್ತೆ, ಎನ್ಕ್ವೈರಿ ಮಾಡಿರ್ತಕ್ಕಂಥ ರಿಪೋರ್ಟ್ನ ಕೋರ್ಟಿಗೆ ಕೊಡುತ್ತೆ, ಕೋರ್ಟ್ ಡಿಸಿಷನ್ ಕೊಡ್ತಕ್ಕಂಥದ್ದು ಬೇಸ್ಡ್ ಆನ್ ಪ್ರೂಫ್ಸ್. ಅಲ್ಲಲ್ಲ, ನಾನು ಹೇಳ್ತೀನಿ, ಈಗ 100 ಕಡೆ ನೀವು ದಾಳಿ ಮಾಡ್ರಪ್ಪ, 1000 ಕಡೆ ದಾಳಿ ಮಾಡಿ, 1000ಕ್ಕೆ 1000 ನಾನು ಸ್ಟ್ರೈಕ್ ರೇಟು, ಆ್ಯಕ್ಯುರಸಿ ನಾನು ಕೇಳ್ತಾ ಇಲ್ಲ. ಇಲ್ಲಿ ನೀವು 1000 ದಾಳಿ ಮಾಡಿದ್ರೆ ಒಂದು 500 ಕೇಸು 550ರಲ್ಲಾದರೂ ನೀವು ಕನ್ವಿಕ್ಷನ್ ಮಾಡಿಸಿದಾಗ ನಿಮ್ಮ ನಿಖರತೆ ಇದೆ, ಅದರಲ್ಲಿ ಪರ್ಫೆಕ್ಷನ್ ಇದೆ, ನಿಮ್ಮ ಮಾಹಿತಿ ಸುಭದ್ರವಾಗಿದೆ, ಅಲ್ಲಿ ನಿಮ್ಮ ದಾಳಿ ಉದ್ದೇಶ ಪರ್ಫೆಕ್ಟ್ ಆಗಿದೆ, ನಿಮ್ಮ ಮಾಹಿತಿ ಆಧರಿಸಿ ದಾಳಿ ಮಾಡಿದ್ದೀರಿ ಅಂತ 1000 ದಾಳಿ ಮಾಡಿಬಿಡೋದು. ನಾವು ನ್ಯಾಯಾಲಯನ ಪ್ರಶ್ನೆ ಮಾಡಿದಾಗ ನಾನು ಹೇಳ್ತಾ ಇರೋದು 91% ಹೇಳ್ತಿದ್ದೀನಲ್ಲ, ಇಡಿ ಕೇಸ್ಗಳಲ್ಲಿ ಅದು ಕೋರ್ಟ್ ಇಂದ ಇಲ್ಲ ಸರಿ ಇಲ್ಲ ಅಂತ ರಿಜೆಕ್ಷನ್ ಕೇವಲ 9%. 91% ಎನ್ಕ್ವೈರಿ ನಡೀತಾ ಇರ್ತಕ್ಕಂಥದ್ದು 91%, ಅದರಲ್ಲಿ 23% ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು, ಮಿಕ್ಕಿದೆಲ್ಲ ಒಂದು ಸ್ಟೇಜ್ ಇರ್ತಕ್ಕಂಥದ್ದು. ಆಮೇಲೆ ಹೇಳ್ತಾರೆ ಇಡಿ ಅವ್ರು ಬಂದ್ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ ದಾಳಿ ಆಯ್ತು. ಇಡಿ ಏನ್ರಿ ಕರ್ಮ, ಒಂದ್ ಸ್ವಲ್ಪ ಹಿಸ್ಟ್ರಿ ಓದ್ಕೊಂಬನ್ರಿ. ನೀವು ಶಿಬು ಸೊರೇನ್ ಕಾಲದಿಂದ ಇಟ್ಕೊಂಬನ್ನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಸುರೇಶ್ ಕಲ್ಮಾಡಿ ಇಡಿ ರೈಡ್ ಆಗಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಕನಿಮೊಳಿ ಮೇಲೆ ರೈಡ್ ಆಗಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಎ ರಾಜ್ಯ ಮೇಲೆ ಆಗಿದ್ದು. ಅಲ್ಲಲ್ಲ, ಪ್ರಶ್ನೆ ಹೇಳ್ತಿದ್ದು, ಇಡಿ ಇದ್ದಾಗಲೇ ಇವ್ರ ಸರ್ಕಾರ ಇದ್ದಲ್ಲಿ ಸೋನಿಯಾ ಗಾಂಧಿಗೆ ಬೇಲ್ ಹೋಗಿದ್ದು, ಇವ್ರ ಸರ್ಕಾರ ಇದ್ದಾಗಲೇ ರಾಹುಲ್ ಗಾಂಧಿ ಮೇಲೆ ಹೋಗಿದ್ದು. ಅಂದ್ರೆ ಕಳ್ಳರು ಇವತ್ತಲ್ಲ ಅವತ್ತೂ ಕಳ್ಳರು, ಮಧ್ಯದಲ್ಲೂ ಕಳ್ಳರು, ಇವತ್ತು ಕಳ್ಳರು. ಯಾಕೆ ಕಾಂಗ್ರೆಸ್ ಕಳ್ಳರು ಅವರು? ಕೋರ್ಟ್ ಪ್ರಾಬ್ಲಮ್, ಅದು ಕೋರ್ಟ್ ಹಾಗೆ ಆಗುತ್ತೆ. ಮೊದಲನೇದು ಒಂದು ನಿಮಿಷ ಹೆಂಗ್ರಿ ನೀವ್ರೆ ಈಗ ನೋಡ್ರಿ, ಒಂದು ಮರ್ಡರ್ ಕೇಸ್ ಅಂತ ಹೇಳ್ತೀವಿ, ಒಂದು ಮರ್ಡರ್ ಕೇಸ್, ಮರ್ಡರ್ ಆಗಿದ್ರೆ ಮಾತ್ರ ಅದು ಮರ್ಡರ್ ಕೇಸು, ನಿಜ ಅಲ್ವಾ? ಒಬ್ಬ ಮರ್ಡರ್ ಮಾಡಿರ್ತಾನಲ್ವಾ? ನಾವು ಹೇಳ್ತಿರೋದು ನೀವು ಒಬ್ಬ ಅಲ್ಲ 1000 ಜನ ಹಿಡ್ಕೊಂಡು ಬನ್ನಿ, ನಮ್ಮ ತಕರಾರಿಲ್ಲ. ಆದರೆ ಮರ್ಡರ್ ಮಾಡಿದವನಿಗೆ ನೀವು ಶಿಕ್ಷೆ ಕೊಡದೆ 1000 ಜನ ಹಿಡ್ಕೊಂಡ್ ಬಂದ್ಬಿಡೋದು. ಶಿಕ್ಷೆ ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ತಿದ್ದೀರಿ? ರೇಟ್, ಅದ್ರ ರೇಟ್ ಕೇಳ್ತಾ ಇರೋದು ನಾವು. ಸರ್ಕಾರ ನ್ಯಾಯಾಲಯ ಕೇಳಬೇಕು ಸರ್. ನೀವು ಕೂಡ ಸಾಕ್ಷಿ ಮೇಲೆ ತೀರ್ಪು ಕೊಡೋದಲ್ವೇ? ಯಾಕೆ ಅಂದ್ರೆ ನೀವು ಮಾಡಿರ್ತಕ್ಕಂಥ ತಪ್ಪು ಇದ್ರಲ್ಲಿ ಏನು ತಪ್ಪಿಲ್ಲ ಅಂತ ಯಾವ್ದಾದ್ರು ಇಡಿಗೆ ಹೋಗಿದ್ಯಾ ವಾಪಸ್ಸು? ಹೋಗಿದೆ ನ್ಯಾಯಾಲಯ. ಎನ್ಕ್ವೈರಿನಲ್ಲಿ ಇದೆ. ಇನ್ನೊಂದು ಎರಡೇ ವಿಚಾರ ಇಲ್ಲ, 10 seconds ಬೋರ್ಡ್. ಇನ್ನೊಂದು ಹೇಳಿದ್ರು, ಇವ್ರು ಯಾರ್ದು ಅಜಿತ್ ಪವಾರ್ ಅವರ ವಿಷಯ ಎತ್ಕೊಂಡ್ಬಿಟ್ರು, 70,000 ಕೋಟಿ ಅಂತ. ಸ್ವಾಮಿ, ಅಜಿತ್ ಪವಾರ್ ಅವ್ರ ಮೇಲೆ ಆವತ್ತು ಆರೋಪ ಮಾಡಿತ್ತು, ಅವತ್ತು ಏನು ತನಿಖೆ ನಡೀತಿತ್ತು, ಇವತ್ತು ತನಿಖೆ ನಡೀತಿದೆ. ತನಿಖೆ ನಿಂತಿಲ್ಲ, ಇವತ್ತು ಕೂಡ ತನಿಖೆ ನಡೀತದೆ. ಇದು ಬಿಜೆಪಿ. ಅದಾದ್ಮೇಲೆ ಮುಕುಲ್ ರಾಯ್ ತಗೊಳ್ಳಿ ನೀವು, ಮುಕುಲ್ ರಾಯ್ ಶಾರದಾ ಚಿಟ್ ಫಂಡ್ಸ್ ಅಲ್ಲಿ ಅಲ್ಲಿ ತೃಣಮೂಲಲ್ಲಿ ಇದ್ದಾಗಲೂ ಎನ್ಕ್ವೈರಿ ನಡೀತಾ ಇತ್ತು, ಬಿಜೆಪಿ ಬಂದ್ರು ಆಗ್ಲೂ ಎನ್ಕ್ವೈರಿ ನಡೀತು, ಬಿಜೆಪಿ ಬಿಟ್ಟು ಹೋದ್ರು ಈಗಲೂ ಎನ್ಕ್ವೈರಿ ನಡೀತು. ಹೀಗಾಗಿ ಯಾರೇ ಬಿಜೆಪಿ ಮೇಲೆ ಬರಲಿ, ಬಿಜೆಪಿ ಮೇಲೆ ಬಂದಾಗ ಎನ್ಕ್ವೈರಿ ನಿಂತೋಗಿದೆ, ಅವ್ರಿಗೆ ಬಿ ರಿಪೋರ್ಟ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಕೊಡಿ, ಒಂದೇ ಒಂದು ಎಕ್ಸಾಂಪಲ್ ಕೊಡಿ. ನೋ ಸ್ಟ್ಯಾಂಡ್ ಸ್ಟಿಲ್ ಆಗಿರುತ್ತೆ, ನಿಂತು ನೀರಾಗ್ಬಿಟ್ಟಿರುತ್ತೆ. ಅದು ಹಿಮಂತ ಬಿಸ್ವಾ ಶರ್ಮಾ ಸೇಮೆ ಆಗ್ಬಿಟ್ರು ಅಂತ ಹೇಳಿದ್ರೆ, ಯಾವುದೇ ಸಾಂವಿಧಾನಿಕ ಸಂಸ್ಥೆ ನಾವು ನಂಬದೇ ಇಲ್ಲ ಅಂತಕ್ಕಂಥ ಮೈಂಡ್ ಸೆಟ್ ಇದೆಯಲ್ಲ, ಅದಕ್ಕೆ ಯಾರು ತಾನೇ ಏನ್ ಮಾಡಕ್ಕಾಗುತ್ತೆ? ಇಡಿ ಅದ್ರ ಕರ್ತವ್ಯ ಮಾಡ್ತಾನೆ ಇದೆ, ಸಿಬಿಐ ಮಾಡ್ತಾನೆ ಇದೆ, ನೀವು ಕೋರ್ಟ್ಗಳು ಅವ್ರ ಕೆಲಸ ಮಾಡ್ತಾನೆ ಇದಾವೆ. ಈಗ ಇದು ಪ್ರಶ್ನೆ ಯಾರನ್ನ ಕೇಳ್ತಾ ಇದ್ರಿ? ಸರ್ಕಾರ ಕೇಳ್ತಾರೆ. ಕಶ್ಯಪ್ ಅವ್ರಿಗೆ ಏನಾಗುತ್ತೆ, ನಮಗೆ ಇಡಿ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಹೇಳಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣ ಅಕ್ರಮವಾಗಿ ವರ್ಗಾವಣೆಯಾದಾಗ, ಬ್ಯಾಂಕ್ ಅಕೌಂಟ್ಗಳ ಮೂಲಕ ಟ್ರಾನ್ಸ್ಫರ್ ಆದಾಗ ಅದು ಯಾವ ಥರ ಅಕ್ರಮ ವರ್ಗಾವಣೆ ಅದು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೊಂದು ಅಕ್ರಮ ಹಣ ವರ್ಗಾವಣೆ ಅಂದರೆ ದಟ್ ಅಮೌಂಟ್ಸ್ ಟು ಹವಾಲಾ ಅಂತ.
ನಥಿಂಗ್ ಬಟ್ ಹವಾಲ, ಇಲ್ಲಿ ಒಂದು ಕಡೆಯಿಂದ ಅಕ್ರಮಕ್ಕೆ ಹೋಗಿದೆ ಅಂಥೇಳಿ. ಇಂಥ ವಿಚಾರಗಳು ಬಂದಾಗ ಈ ಹಣದ ಇರುವಿಕೆ, ಅದು ಹಣ ಪತ್ತೆ ಹಚ್ಚುವಿಕೆ, ಅದು ಆ ವ್ಯಕ್ತಿಗೆ ಸಂಬಂಧಿಸಿದ್ದು, ಅದಕ್ಕಿಂತ ಸಾಕ್ಷಿ ಇದೆ, ಇಂತಿಂಥ ಕಾರಣಕ್ಕೆ ಇಂತಿಂಥ ಟೈಮಲ್ಲಿ ಇಂತಿಂಥ ಕಡೆಯಿಂದ ಈ ಹಣ ಇಲ್ಲಿ ಹೋಗಿತ್ತು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಈ ಕೇಸ್ಗಳಲ್ಲಿ ಅಂತ ಬಂದಾಗ, ಅದು ನಾವು ದೆಹಲಿ ಕೇಸ್ ಆಗಲಿ, ಇನ್ನೊಂದು ಕೇಸ್ ಆಗಲಿ, ಮತ್ತೊಂದು ಕೇಸ್ ಆಗಲಿ, ಹಣ ಲಭ್ಯತೆ ದೊಡ್ಡ ಇಂಪಾರ್ಟೆಂಟ್ ಕೇಸು. ಇಲ್ಲಿ ಹಣ ಸಿಕ್ಕಿರೋದು ಹೌದು, ಅದನ್ನು ಇಡಿ ಹೇಳೋದು ಬಿಟ್ಬಿಡಿ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಸಿದ್ದರಾಮಯ್ಯವರು ಹೇಳಿಬಿಟ್ಟಿದ್ದಾರೆ, ನಾವು ರಿಕವರಿ ಮಾಡಿದ್ದೀವಪ್ಪ, ಅದನ್ನು ಇನ್ನೊಂದಷ್ಟು ಹಣ ಬರಬೇಕು ಅಂತ ಹೇಳಿದಾಗ, ಒಂದು ಸರ್ಕಾರದ ಮೂಗಿನ ಅಡಿಯಲ್ಲಿ ಇಷ್ಟು ಪ್ರಮಾಣದ ಹಣ, ಒಂದು ನಿಗಮಕ್ಕೆ ಸೇರಿದಂಥ ಹಣ ಈ ಥರ ಅಕ್ರಮಕ್ಕೆ ಬಳಕೆ ಆಗಿದ್ದರೆ, ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ, ತಂದು ಇಟ್ಬಿಟ್ಟಿದ್ದೀವಿ, ವಾಪಸ್ ತಂದಿದ್ದೀವಿ, ಅದು ಪೋಲಾಗಿ ನಾವು ಬಿಡಲಿಲ್ಲ ಎನ್ನುವುದು ತಪ್ಪೇ ನಡೆದಿಲ್ಲ ಎನ್ನುವುದಕ್ಕೆ ಸಮರ್ಥನೆ ಆಗುತ್ತಾ, ತಪ್ಪಿಗೆ ಸಮರ್ಥನೆ ಆಗುತ್ತಾ ಅಂತ ನೋಡಿ. ತಪ್ಪಾಗಿರೋದಕ್ಕೆ ನಾವು ಯಾರನ್ನೂ ಸ್ಪೇರ್ ಮಾಡಿಲ್ಲ. ಆಗಿರುವ ಅನಾಹುತವನ್ನು ನಾವು ಆನ್ ದ ಫ್ಲೋರ್ CM ಹೇಳಿದ್ದಾರೆ, ಹಿಂಗೆ ಅಧಿಕಾರಿ ಮಟ್ಟದಲ್ಲಿ ನಡೆದಿದೆ, ನಾವು ನಿಲ್ಲಿಸಿದ್ದೀವಿ, ರಿಕವರಿ ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ, ನಾವು ನುಣ್ಸ್ಕೊಂಡು ಹೋಗಿಲ್ಲ. ಏನಪ್ಪ ಇರೋ ಫ್ಯಾಕ್ಟಿಂದ ನುಣ್ಸ್ಕೊಂಡು ಹೋಗಿಲ್ಲ. ಬಟ್ ಇಡಿ ಅವರ ಒಂದು ಪ್ರೆಸೆನ್ಸು, ಒಂದು ಟೈಮಿಂಗು ನಾವಿಲ್ಲಿ ಕ್ವಶನ್ ಮಾಡಬೇಕು. ಹಗರಣ ನಡೆದಿದ್ದು ಲಾಸ್ಟ್ ಇಯರ್ ಇನ್ ದ ಮಿಡ್, ಇದೇ ಟೈಮಲ್ಲಿ ನಡೆದಿತ್ತು. ಎಲ್ಲರೂ ಇದು ಪ್ರೊಸೆಸ್ ಎಲ್ಲ ನಡೀತಾ ಇತ್ತು. 10 ತಿಂಗಳು ಇದೇ. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ. 21ನೇ ಶತಮಾನದಲ್ಲಿ 10 ತಿಂಗಳು ಬೇಕಾ ಒಂದು ನಾಗೇಂದ್ರ ಅವ್ರ ಮೇಲೆ ಇಲ್ಲ, ನಮ್ಮ ತುಕಾರಾಮ್ ಅವ್ರ ಮೇಲೆ ಇಲ್ಲ, ಭರತ್ ರೆಡ್ಡಿ ಅವ್ರ ಮೇಲೆ ಒಂದು ಅವ್ರ ಮೇಲೆ ಒಂದು ಆಪಾದನೆ ವರ್ಷಕ್ಕೆ 10 ತಿಂಗಳು ಬೇಕಾ ಅವ್ರ ಮೇಲೆ? ಒಂದು ಪ್ರೂಫ್ ಇದ್ದಿದ್ರೆ ಅವತ್ತೇ ಅವ್ರನ್ನ ನ್ಯಾಬ್ ಮಾಡ್ಬಿಡ್ಬೋದಾಗಿತ್ತು. ಇಲ್ಲಿ ಏನು ಅಂದ್ರೆ ಟೈಮಿಂಗ್ಸ್ ನೋಡ್ತಾ ಇರ್ತಾರೆ. ಏನಾರ ಒಂದು ಡೈವರ್ಟ್ ಮಾಡಬೇಕು, ಇಲ್ಲ ಏನಾರ ಹೆಣಿಬೇಕು ಅಂದಾಗ ಇವರು ವಿರೋಧ ಪಕ್ಷದ ನಾಯಕರುಗಳ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಹಾಕೊಂಡು ಮಾಡಿಕೊಂಡು ಇದು ಅಟ್ಯಾಕ್ ಮಾಡಿಸ್ತಾರೆ, ಇಲ್ಲ ಒಂದು ಚೂ ಬಿಡ್ತಾರೆ. ಇವರು ಒಂದು 3-4 ದಿವಸ ಹೆಡ್ಲೈನ್ಸ್ ಮೇಂಟೈನ್ ಮಾಡ್ತಾರೆ, ನೆಕ್ಸ್ಟ್ ಡೇ ಬ್ಯಾಕ್ ಟು BIU ಬರುತ್ತೆ. ಹಾಗಾಗಿ ಇವರು ಇದು BJP ಅವರು ಐಟಿನ CBIನ ಒಂದು ಅಂಗಸಂಸ್ಥೆಯಾಗಿ ಇಟ್ಕೊಂಡಿದ್ದಾರೆ ಹೊರತು ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಒಳ್ಳೆ ಪಾಯಿಂಟು ಚಂದ್ರಶೇಖರ್ ಅವರು ಹೇಳಿದ್ರು, ಕೋರ್ಟ್ಗಳು ಏನಪ್ಪ ಅಕ್ಸೆಪ್ಟ್ ಮಾಡಬೇಕು ನಾವು ಫೈಲ್ ಮಾಡಿರೋ ಕೇಸ್ಗಳನ್ನ ಅಂತ. ಸುಪ್ರೀಂ ಕೋರ್ಟ್ ಅವರು ಜಾರ್ಖಂಡ್, ಛತ್ತೀಸ್ಗಢ ಒಂದು 2-3 ಕೇಸಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ನಿಮ್ಗೆ ಹೇಳಿದೆ ರಮಾಕಾಂತ್ ಅವರೇ. ಯು ಆರ್ ಕಮ್ಮಿಂಗ್ ವಿತೌಟ್ ಎವಿಡೆನ್ಸ್. ನೀವು ಪ್ರೆಸೆಂಟ್ ಮಾಡ್ತಿರೋದು ಲ್ಯಾಕ್ ಆಫ್ ಎವಿಡೆನ್ಸ್. ದಟ್ ಮೀನ್ಸ್ ಏನು, ಇದೇ ಇಡಿ, IT, CBI ಅವ್ರ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವಾಲ್ಮೀಕಿ ಹಗರಣ, ಬಟ್ ಓವರ್ ಆಲ್ ಇವರು ಮಾಡುತ್ತಿರುವ ಅಪೋಸಿಷನ್ ನಾಯಕರ ಮೇಲೆ ಮಾಡುತ್ತಿರುವ ಒಂದು ದಾಳಿಗಳಲ್ಲಿ ಒಂದು ವಿತ್ ಪ್ರೂಫ್ ಅವರು ದಾಳಿ ಮಾಡಲ್ಲ. ಸುಮ್ಮನೆ ಏನೋ ಒಂದು ಹೆಡ್ಲೈನ್ಸ್ ಮಾಡಬೇಕು, ಇಲ್ಲ ಅವನು BJPಗೆ ಬರಬೇಕು, ಇಲ್ಲ ಅವನು ಒಂದು BJPಗೆ ಚಂದ ಕೊಡಬೇಕು, ಇಲ್ಲ ಅವನು ಮುಳುಗಿಸ್ಬೇಕು. ಇದೇ 3 ದಾರಿ ಅವರು. ಇಲ್ಲ BJPಗೆ ಬರಬೇಕು, ಇಲ್ಲ BJPಗೆ ಚಂದ ಕೊಡಬೇಕು, ಇಲ್ಲ ಮುಳುಗಿಸ್ಬೇಕು. ನಾವೇನು ಕೇಸ್ ನಿಲ್ಲಿಸ್ಬಿಟ್ಟಿಲ್ಲ, ತನಿಖೆ ಮುಂದುವರಿಸಿದ್ದೀವಿ ಅಂತ ನಾವು ಹೇಳ್ತಿರೋದು. ನೋಡಿ, ಹಿಮಂತ ಬಿಶ್ವಾ ಶರ್ಮಾ ಒಂದು ಉದಾಹರಣೆ ಕೊಡ್ತೀನಿ. ಇದೇ ಆಂಧ್ರದಲ್ಲಿ ನಮ್ಮ ಚಂದ್ರಬಾಬು ನಾಯ್ಡು ಅವರು 2014ರಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಬೇಸ್ಡ್ ಪ್ರೋಗ್ರಾಮ್ ಮಾಡಿದ್ರು. 28 ಕೋಟಿ ಹಗರಣ ನಡೀತು. ಆ ಹಗರಣ ACBಗೆ ಇದೇ ನಮ್ಮ ಇವರು ಜಗನ್ ಅವರು ರೆಫರ್ ಮಾಡಿದ್ರು. ಆ ಹಗರಣ ಇಡಿ ಅವರು ತಗೊಂಡ್ರು. ಇವತ್ತು ಚಂದ್ರಬಾಬು ನಾಯ್ಡು ಅವರು NDA ಜೊತೆ ವಿಲೀನ ಆದಮೇಲೆ ಆ ಹಗರಣ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಯಾವುದು ಇದೇ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡಿನ ಹಗರಣ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ, ಎಲ್ಲೂ ಮುಂದಕ್ಕೆ ಹೋಗಿಲ್ಲ. ಇನ್ನೊಂದು ಪ್ರಫುಲ್ ಪಟೇಲ್ ಅವ್ರದ್ದು UPI ಇಂದನೂ ನಡೀತಾ ಇತ್ತು. ದೊರಡೆ ಮಾಡಿದ್ರು, ಲೂಟಿ ಮಾಡಿದ್ರು, ಇದು ಮಾಡಿದ್ರು. ಮೊನ್ನೆ ಅವರು ಯಾವಾಗ 2024 ಮಹಾರಾಷ್ಟ್ರ ಎಲೆಕ್ಷನ್ ಜೊತೆ ಅವರು ಅಜಿತ್ ಪವಾರ್ ಜೊತೆ ಹೋದ್ರೋ, ಅವ್ರಿಗೆ ಇದೇ BJP ಅವರು, ಇದೇ ನರೇಂದ್ರ ಮೋದಿ, ಇದೇ ಅಮಿತ್ ಶಾ ಅವರು ನಿಮಗೆ ಕರಪ್ಷನ್ ಮೂಲಕ ಬಂದಿದ್ದ ಫ್ಲಾಟ್ ಅನ್ನು ನೀವು ಈಗ ಫ್ಲಾಟ್ ಇಡಿ ಕೋರ್ಟ್ಗಳಂತ ಬಂದಾಗ, ಈಗ ನೋಡಿ, ಈಗ ಆಯಿತು ರೇಡ್ ಮಾಡಿದ್ವಿ, ನಾವು ಹೇಳಿದ್ವಿ, ತನಿಖೆ ಇದರಿಷ್ಟೆಲ್ಲ ನಾವು ಇಲ್ಲಿವರೆಗೂ ಈ ಹಂತಕ್ಕೆ ತಗೊಂಡು ಬಂದಿದ್ದೀವಿ ಅಂತ ಒಂದು ವಿಷಯ ಆದ ಮೇಲೆ ತನಿಖೆ ಮುಂದುವರಿಸ್ಕೊಂಡು ನಾವೆಲ್ಲ ರಿಪೋರ್ಟರ್ ಕೊಟ್ಟಿರ್ತಾರಪ್ಪ, ಕೋರ್ಟ್ಗಳು ಡೇಟ್ ಕೊಡಬೇಕು, ಸಮನ್ ಮಾಡಬೇಕು, ಕರಿಬೇಕು, ವಿಚಾರಣೆ ಮಾಡಬೇಕಲ್ವಾ? ಇದಕ್ಕೆ ಇಡಿ ಏನು ಮಾಡೋಕ್ಕಾಗತ್ತಾಗ? ನೋಡಿ, ಒಂದು ಕೋರ್ಟ್ ಅಲ್ಲ, 2 ಕೋರ್ಟ್ ಅಲ್ಲ, 3 ಕೋರ್ಟ್ ಅಲ್ಲ. ಸುಪ್ರೀಂ ಕೋರ್ಟು ಒಂದು 8ರಿಂದ 10 ಸಲ
ಇಡಿಯನ್ನ ನೀವು ಒಂದು ಫ್ರಂಟಲ್ ವಿಂಗ್ ಆಗಿ ಸಾರಿ ಆ ಪದ ಉಪಯೋಗಿಸ್ಬಾರ್ದು ನೀವು ಏನಪ್ಪ ಬೇರೆ ತರ ನೀವು ಉಪಯೋಗಿಸ್ಕೋತಿದ್ದೀರಾ ಹೊರತು ವಿಚೆಂಟ್ ಮಾಡಕ್ಕೆ. ಬಟ್ ನೀವು ಈಗ ಯಾವ 8 ಕೇಸ್ಗಳು ಹೇಳ್ಬಿಡಿ, 10 ಕೇಸ್ ಬೇಡ, 8 10 ದಯಮಾಡ 8 ಕೇಸ್ಗಳು ಹೇಳ್ಬಿಡಿ. ಇದೇ ಛತ್ತೀಸ್ಗಢ, ಹೇಳಿ. ಇದೇ ಜಾರ್ಖಂಡ್ ಅಲ್ಲಿ ಶಿಬು ಸೊರೆನ್ ಮೇಲೆ ಆಗಿರುವ ಜಾರ್ಖಂಡ್ ಅಲ್ಲಿ ನಡೆದಿರುವ ಯಾವ ಕನ್ವಿಕ್ಷನ್ ಆಗಿ ಎಷ್ಟು ದಿವಸ ಆಯ್ತು ವೋಟ್ ಫಾರ್ ಕ್ಯಾಶ್ ಅಲ್ಲಿ ಶಿಬು ಸೊರೆನ್ ಇದು ಶಿಬು ಹೇಮಂತ್ ಸೊರೆನ್ ಕೇಸ್ ಅಲ್ಲಿ ಇದೇ ಜಾರ್ಖಂಡ್ ಹೈಕೋರ್ಟ್ ಏನಂತ ರೂಲಿಂಗ್ ಕೊಟ್ಟಿದೆ ಸ್ವಲ್ಪ ತೆಗೆದು ನೋಡಿ. ಅಲ್ಲಲ್ಲ ತೆಗೆದು ನೋಡಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕೇಸ್ ಇತ್ತು, ಟೆಂಡರ್ ವಿಚಾರ ಇತ್ತು, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕೇಸ್ ಇತ್ತು, ಒಂದು ಗಣಿ ವಿಚಾರ ಇತ್ತು. ಒಂದು ಕೇಸಲ್ಲಿ ನಾನು ಹೇಳ್ತೀನಿ, ಒಂದು ಕೇಸಲ್ಲಿ ಇನ್ನು 2012ರಲ್ಲಿ ಇದೇ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಸಿಬಿಐಗೆ. ಅವ್ರಿಗೆ ಒಂದು ಪ್ರಶ್ನೆ ಬಿಡ್ತೀನಿ. ಅವ್ರೇನು ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ಈಗ ನಾಗೇಂದ್ರ 1 ವರ್ಷ ಆಯ್ತು ಅಂತ ನೀವೇ ಹೇಳಿದ್ದೀರಿ. 1 ವರ್ಷ ಆದಮೇಲೆ ಇಲ್ಲಿ ಬಂದು ಇಡಿ ಅವರು ರೇಡ್ ಮಾಡಿದ್ರೆ ಟಾರ್ಗೆಟ್ ಮಾಡಿಬಿಟ್ರು ಇವರು ಅಂತ ಹೇಳ್ತೀರಿ. ಏನು ಇಡಿ ರೇಡ್ ಮಾಡಲಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರೆ, ಅವ್ರಿಗೆ ಶಿಕ್ಷಣೆ ಕೊಡ್ಸಲ್ಲ ಅಂತ ಹೇಳ್ತೀರಿ. ಇಡಿ ಏನು ಮಾಡ್ಬೇಕಿದ್ರೆ ಮಧ್ಯದಲ್ಲಿ ನೋಡಿ, ವಿತ್ ಪ್ರೂಫ್ ಇದ್ರೆ ಪ್ರೆಸೆಂಟ್ ಮಾಡಬೇಕು, ವಿತೌಟ್ ಪ್ರೂಫ್ ಶಿಕ್ಷೆ ಕೊಡಿಸಬೇಕು. ಅಲ್ಲ, ವಿತ್ ಪ್ರೂಫೇ ಇಲ್ವಲ್ಲ, ಅಲ್ಲಿ ಪ್ರೂಫೇ ಇಲ್ಲ ನಾಗೇಂದ್ರ ಅವ್ರ ಮೇಲೆ. ಸುಮ್ನೆ ಬಂದ್ಬಿಟ್ಟು ಚೂ ಬಿಡೋದು ಅಂಗಸಂಸ್ಥೆನ. ಪ್ರೂಫ್ ಇದ್ರೆ ತಗೊಂಡು ಕೋರ್ಟ್ ಹೋಗಿ ಸಬ್ಮಿಟ್ ಮಾಡಿ, ಆಬ್ವಿಯಸ್ಲಿ ನಾವು ವೆಲ್ಕಮ್ ಮಾಡ್ತೀವಿ. ಬಟ್ ಅಲ್ಲಿ ನಡೆದೇ ಇಲ್ವಲ್ಲ ಹಗರಣ. ದಟ್ಸ್ ವಾಟ್ ಅವರ್ ಪಾಯಿಂಟ್. ಹಗರಣನೇ ನಡೆದಿರ್ಲೇಬೇಕಾದ್ರೆ ಸುಮ್ನೆ ಇವರು 6 ತಿಂಗಳು 3 ತಿಂಗಳು ಒಂದೊಂದ್ಸರಿ ಇದು ಚೂ ಬಿಡ್ತಾರೆ. ಹಾಗಾಗಿ ಇವ್ರ ಹತ್ರ ಏನು ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇಲ್ಲ ಅಗೇನ್ಸ್ಟ್ ಅವರ್ ಲೀಡರ್ಸ್. ಸುಮ್ನೆ ಬರ್ತಾರೆ ಹೋಗ್ತಾರೆ. ವೇರಿಯಸ್ ಹೈಕೋರ್ಟ್ ಜಡ್ಜಸ್ ಕೋರ್ಟ್ ಮಾಡಿದ್ದಾರೆ, ದೇ ಆರ್ ಮಿಸ್ಯೂಸಿಂಗ್ ದ ಪವರ್ ಅಂತ.